ಧಾರವಾಡದ ಹೃದಯ ಭಾಗದಲ್ಲಿ ಇರುವಂತಹ ದುರ್ಗಾದೇವಿ ದೇವಸ್ಥಾನ ಸಮಗಾರವೋಣಿ ಮನ್ಕಿಲಾ ಶುಕ್ರವಾರ ಜಾತ್ರೆಯ ನಿಮಿತ್ತ ಸ್ವಚ್ಛತಾ ಕಾರ್ಯಕ್ರಮ ನಡೆದಿತ್ತು. ಭಕ್ತರು ಕೊಟ್ಟಂಥ ದೇಣಿಗೆ ಗರ್ಭಗುಡಿಗೆ ನುಗ್ಗಿದ ಕಳ್ಳರು ದೇವಿ ಆಭರಣಗಳನ್ನು ಚವರ ದೇವಿಗೆ ಸಂಬಂಧಪಟ್ಟಂಥ ಎಲ್ಲ ಆಭರಣಗಳನ್ನು ಕದ್ದೊಯ್ದ ಕಳ್ಳರು. ಕಂಪ್ಲೇಂಟ್ ಕೊಟ್ಟ ನಂತರ ತಕ್ಷಣಕ್ಕೆ ಆಗಮಿಸಿದ ಪೊಲೀಸ್ ಸಿಬ್ಬಂದಿಗಳು ಮತ್ತು ವಾಹನ ಪರಿಶೀಲನೆ ನಡೆಸಿದ್ದಾರೆ. ಬೆಳಗು ಮುಂಜಾನೆ ಇವತ್ತು 7 ಗಂಟೆಗೆ ನನಗೆ ಒಂದು ಕರೆ ಬಂದ ತಕ್ಷಣ ದೇವಸ್ಥಾನಕ್ಕೆ ನಾನು ಬಂದಾಗ ದೇವಸ್ಥಾನದ ಮುಂಬಾಗಲು ಹಾಗೂ ಗರ್ಭಗುಡಿಯ ಬಾಗಿಲನ್ನ ಚಾವಿಗಳನ್ನ ಒಡೆದು ಚಿಲ್ಕಾವನ್ನ ಮುರಿದು ಒಳಗೆ ದೇವಸ್ಥಾನದಲ್ಲಿ ಇರತಕ್ಕಂತ ದೇವಿಗೆ ಹಾಕುವ ಬೆಳ್ಳಿಯ ಆಭರಣಗಳು ಕಿರೀಟ, ಮುಖವಾಡ, ಬೆಳ್ಳಿಯ ಚೌರ, ಸಮೆ, ದೇವಿಗೆ ಸಂಬಂಧಪಟ್ಟಂತ ಎಲ್ಲಾ ಬೆಳ್ಳಿಯ ವಸ್ತುಗಳನ್ನು ಯಾರು ಕದ್ದುಕೊಂಡು ಹೋಗ್ಯಾರ ಅನ್ನೋದು ನಮ್ಗೆ ಇನ್ನೂ ಗೊತ್ತಿಲ್ಲ. ಕದ್ಕೊಂಡು ಹೋಗಿದ್ದಂತೂ ಮಾತ್ರ ನಿಜ. ಪೊಲೀಸರು ಸಹಿತ ನಾವು ಕಂಪ್ಲೇಂಟ್ ಕೊಟ್ಟ ನಂತರ ಅವರು ಸಕ್ರಿಯವಾಗಿ ಇದರಲ್ಲಿ ಭಾಗಗೊಂಡು ಎಲ್ಲಾ ತಮ್ಮ ಪ್ರಾಮಾಣಿಕ ಪ್ರಯತ್ನವನ್ನ ಇಲ್ಲಿವರೆಗೂ ಮಾಡ್ತಾ ಇದ್ದಾರೆ. ನಮ್ಗೆ ಯಾರು ಅನ್ನೋದು ಗೊತ್ತಾಗಿಲ್ಲ. ಪೊಲೀಸ್ ತನಿಖೆ ನಂತರ ಯಾರು ಅನ್ನೋದು ಗೊತ್ತಾಗ್ತೈತಿ. ಅದನ್ನ ತನಿಖೆ ನಂತರ ನಮ್ಗೆ ಮಾಹಿತಿ ಬಂದ ಮೇಲೆ ನಾವು ನಿಮ್ಗೆ ಹೆಚ್ಚಿನ ಮಾಹಿತಿಯನ್ನ ನೀಡ್ತೀವಿ. ಮಲ್ಕಿಲ್ಲ ಇಲ್ಲಿ ಸಮಗಾರೋಣಿ, ಡೋರೋಣಿ, ಮಾದರೋಣಿ ಹಿಂಗೆಲ್ಲ 3-4 ಸಮಾಜ ಇರ್ತಾವ. ಅಷ್ಟು ವರ್ಷ ಆಯ್ತು ಗುಡಿ ಕಟ್ಟಿ, ಆದ್ರೆ ಇವತ್ತಿವರೆಗೆ ಯಾವುದೋ ತರದ ಹಂತ ಕಂಡು ಬಂದಿದ್ದಿಲ್ಲ. ಈಗ ಅಚಾನಕ್ ಇಂಥ ದೊಡ್ಡ ದೊರಡೆ ಮಾಡ್ಯಾರ ಅಂದ್ರೆ ನಮ್ಗ ದೊಡ್ಡ ಒಂದು ಬಹಳ ಸಂಖ್ಯೆ ಆಗ್ಬಿಟ್ಟೈತಿ. ಪರಿಸ್ಥಿತಿ ವಿಕೋಪಕ್ಕೆ ಬಂದ್ಬಿಟ್ಟೈತಿ. ಯಾರು ಮಾಡ್ಯಾರ ಅಂತೇಳಿ ಇಲಾಖೆದವರು, ಪೊಲೀಸರು ಎಲ್ಲರೂ ಆಗ್ಲೇ ಕೂಡ್ಲೇ ಅದಕ್ಕೆ ಕ್ರಮ ತಗೋಬೇಕಂತ ಕಳ್ಕಳಿ ಕೇಳ್ಕೊತಾ ಇದ್ದೀನಿ. ಯಾಕಂದ್ರೆ ಇಂಥವೆಲ್ಲ ಘಟನೆಗಳು ನಡಿಬಾರ್ದು. ಇದು ಬಹಳ ಅಕ್ಷಮ್ಯ ಅಪರಾಧ ಮಾಡ್ಯಾರ ಇವ್ರ. ಯಾಕಂದ್ರೆ ದೇವರದು ಮನುಷ್ಯರದು ಮಾಡ್ತಾರ ಅಂತ ತಿಳ್ಕೊಂಡ್ರ ದೇವರದು ಸಹಿತ ಬಿಟ್ಲಿಲ್ಲ ಇವ್ರು ಇಂಥವ್ರಿಗೆ ಕೂಡ್ಲೇ ಕಾನೂನು ಕ್ರಮ ತಗೋಬೇಕಂತೇಳಿ ನಾನು ಆಗ್ರಹವನ್ನು ಮಾಡ್ತಾ ಇದ್ದೀನಿ. ಯಾಕಂದ್ರೆ ನನಗೆ ಇದು ಬಹಳ ದೊಡ್ಡ ದುಃಖ. ಯಾಕಂದ್ರೆ ಈಗ ಒಂದ್ 2 ದಿವಸನಾಗ ಇದ್ರದ್ದು ಜಾತ್ರೆ ಇತ್ತು ಕಾರ್ಯಕ್ರಮ. ಜಾತ್ರೆದ ದೇವಿಗೆ ಹಾಕುವಂತ ಆಭರಣಗಳು ಮತ್ತು ಮುಂತಾದ ರೊಕ್ಕ ಅಮೌಂಟ್ ಎಲ್ಲ ಇತ್ತು ಅದು ಟೀಜರಿಯಲ್ಲಿ. ಎಲ್ಲಾನು ಅದು ಹೊಡೆದು ತಕೊಂಡು ಹೋಗ್ಬಿಟ್ರ ಅಂದ್ರೆ ಯಾರು ಪಾಪಿಸ್ಟ್ ಅದಾರಲ್ಲ ಅಂಥವ್ರಿಗೆ ದಯವಿಟ್ಟು ನೀವು ಮೀಡಿಯಾದವ್ರ ಮೂಲಕ ಆಗಲಿ, ನಮ್ಮ ಪೊಲೀಸ್ ಇಲಾಖೆ ಮೂಲಕ ಆಗಲಿ ದಯವಿಟ್ಟು ಬಿಟ್ಟು ಅವ್ರನ್ನ ಯಾರನ್ನಾದ್ರೂ ಹುಡುಕಿ ಕೊಡ್ಬೇಕಂತೇಳಿ ಹುಡುಕಿ ಅವ್ರಿಗೆ ಶಿಕ್ಷೆ ಗುರಿಪಡಿಸ್ಬೇಕಂತೇಳಿ ಕಳ್ಕಳಿ ಕೇಳ್ಕೊತಾ ಇದ್ದೇನೆ ನಾನು ಈ ಸಂದರ್ಭದಲ್ಲಿ. ಯಾಕಂದ್ರೆ ಸಮಾಜದಾಗ ಇಂಥ ಅಹಿತಕರ ಘಟನೆಗಳು ನಡಿಬಾರ್ದು. ನಡೆದೋಗ್ಯಾವ ಅಂದ್ರೆ ಇದಕ್ಕೆ ಕಾನೂನು ಆತ್ಮವಾಗಿ ಏನೈತಿ ನಾವು ನಮ್ಮ ಇಲಾಖೆದವರು, ಪೊಲೀಸ್ ಇಲಾಖೆದವರು ಜವಾಬ್ದಾರಿಲಿಂದ ಇದು ಕೆಲಸ ಮಾಡ್ಬೇಕಂತ ಕೇಳ್ಕೊತಾ ಇದ್ದೀನಿ. ನಾನು ಈ ಸಮಾಜದಾಗ ಡೋರ್ ಸಮಾಜದ ಒಂದು ಸದಸ್ಯನದೀನಿ. ಇಲ್ಲಿ ಸಮಗಾರ ಸಮಾಜಕ್ಕೆ ಆತ್ಮೀಯ ಬಾಂಧವರ ಜೊತೆ ಒಳ್ಳನಾಟಗಳು ಅದಾವ. ನಾವು ಎಲ್ಲರೂ ಒಂದಾಗಿ ಎಲ್ಲರ ಜೊತೆ ಈ ಜಾತ್ರೆ ವಿಜೃಂಭಣೆಯಿಂದ ಮಾಡ್ತೇವೆ ನಾವು ಎಲ್ಲರೂ ಸೇರಿ. ಹಿಂಗಾಗೈತಿ. ನೀವು ಮೀಡಿಯಾದವರು ಸ್ವಲ್ಪ ಎಲ್ಲರಿಗೂ ಇದೇನೈತಿ ಕ್ಲಿಯರ್ ಮಾಡಿ. ಇದು ಸುಮಾರು ಅಲ್ಲಿ ನಾವು ಮೀಡಿಯಾ ಇದ್ರ CC ಕ್ಯಾಮ್ರಾದಲ್ಲಿ ನೋಡ್ತಾ ಇದ್ರೆ 1:15 2 ಗಂಟೆ ಒಳಗಡೆ ಈ ತರ ಅಲ್ಲಿ CC ಕ್ಯಾಮ್ರಾದಲ್ಲಿ ಕಾಣ್ತಾ ಇದೆ. 1:15 2 ಗಂಟೆ ಆ CC ಕ್ಯಾಮ್ರಾದಲ್ಲಿ ಆ ತರ ಕಾಣ್ತಾ ಇದೆ. ಆದ್ರೆ ಅದ ಪೊಲೀಸರಿಗೆ ಬಿಟ್ಟಿದೆ ವಿಷಯ. ಯಾಕಂದ್ರೆ ಅವರು ಎಲ್ಲ ಕಾರ್ಯಾಚರಣೆ ಮಾಡ್ತಾ ಇದ್ದಾರೆ. ಅವ್ರು ಆಲ್ರೆಡಿ ಅವ್ರ ಟೀಮ್ ಸೇನಾಪಡೆ ತಗೊಂಬಂದು ಏನೈತಿ ಎಲ್ಲ ಎನ್ಕ್ವೈರಿ ಮಾಡ್ಕೊಂಡು ಹೋಗಿದ್ದಾರೆ. ಚಿಕ್ಕೋಣೆ ಅವರಿಗೆ ಕರ್ಕೊಂಡ್ಬಂದಿದ್ರು. ಮತ್ತೆ 2ನೇದು ಪೊಲೀಸ್ ಇಲಾಖೆದ ಎಲ್ಲ ಸಿಬ್ಬಂದಿಗಳು ಬಂದು ನಾಯಿ ಅವ್ರದ್ದು ಸಿಬ್ಬಂದಿ ನಾಯಿ ತಂದು ಅದೆಲ್ಲ ಎನ್ಕ್ವೈರಿ ಮಾಡಿದ್ರು. ಕ್ರಾಂತಿ ಸಮಾಚಾರ, ಧಾರವಾಡ.